ನಮಸ್ಕಾರ ಸ್ನೇಹಿತರೆ, ಮ್ಯಾಥ್ಸ್ ಯೂಟ್ಯೂಬ್ ಗುರುಕುಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟದ ಕ್ಲಾಸ್ 3ನ ಮಾಡಲಿದ್ದೇವೆ. ಕ್ಲಾಸ್ 3. ಸೊ ನಾವು ಇದಕ್ಕಿಂತ ಮುಂಚೆ 2 ಕ್ಲಾಸ್ನ ಮಾಡಿದ್ವಿ, ಕ್ಲಾಸ್ 1 ಮತ್ತು ಕ್ಲಾಸ್ 2. ಸೊ ಕ್ಲಾಸ್ 1ನಲ್ಲಿ ನಾವು ಬೇಸಿಕಾಗಿ ಏನಂತ ನೋಡಿದ್ದೀವಿ, ಬೇಸಿಕಾಗಿ ನಾವು ಸಿ ಪಿ ಅಂದರೆ ಏನು, ಎಸ್ ಪಿ ಅಂದರೆ ಏನು, ಮತ್ತು ಸಿ ಪಿ ಮತ್ತು ಎಸ್ ಪಿಯಲ್ಲಿ ನಾವು ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಸಿ ಪಿ ಅಂದರೆ ಕೊಂಡ ಬೆಲೆ, ಎಸ್ ಪಿ ಅಂದರೆ ಮಾರಿದ ಬೆಲೆ. ನೆಕ್ಸ್ಟ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹಾಗೆ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾವು ಫಸ್ಟ್ ಕ್ಲಾಸಲ್ಲೇ ನೋಡಿದ್ದೇವೆ ಸ್ನೇಹಿತರೆ. ನೀವು ಒಂದು ವೇಳೆ ವಿಡಿಯೋನ ನೋಡದಿದ್ದಲ್ಲಿ ನೀವು ಆ ವಿಡಿಯೋನ ಮೊದಲು ಹೋಗಿ ನೋಡಿ, ಆಮೇಲೆ ಇದು ಕ್ಲಾಸ್ 3ಗೆ ಬನ್ನಿ ಸ್ನೇಹಿತರೆ. ನೆಕ್ಸ್ಟು ನಾವು ಇನ್ನೂ 1ನೇ ಕ್ಲಾಸಲ್ಲಿ ನಾವು ಡಿಸ್ಕೌಂಟ್ ಅಂದರೆ ಏನಂತ ನೋಡಿದ್ದೀವಿ. ಡಿಸ್ಕೌಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತು ಡಿಸ್ಕೌಂಟು ಕೊಂಡ ಬೆಲೆ ಮತ್ತು ಮಾರ್ಕೆಟ್ ಪ್ರೈಸ್ಗೆ ಏನು ರಿಲೇಷನ್ ಇದೆ ಅಂತ ನಾವು ನೋಡಿದ್ದೀವಿ. ಏನು ರಿಲೇಷನ್ ಇದೆ ಸ್ನೇಹಿತರೆ, ಇಲ್ಲಿವರೆಗೂ ನಿಮಗೆ ಗೊತ್ತಾಗಿರಬೇಕು. ಸಿ ಪಿ ಬೈ ಎಮ್ ಪಿ ರೇಷಿಯೋ ಏನಿರುತ್ತೆ, ಸಿ ಪಿ ಬೈ ಎಮ್ ಪಿ ರೇಷಿಯೋ ಈಸ್ ಈಕ್ವಲ್ ಟು 100 ಮೈನಸ್ ಡಿ ಡಿವೈಡೆಡ್ ಬೈ 100 ಪ್ಲಸ್ ಡಿ ಅಂತ. ಓಕೆ, ಸೊ 1ನೇ ಕ್ಲಾಸಲ್ಲಿ ನಾವು ಇದೆಲ್ಲ ಅಂದರೆ ನಾವು ರಿಲೇಷನ್ನ ನೋಡಿದ್ದೀವಿ. ಎಮ್ ಆರ್ ಪಿ ಅಂದರೆ ಮಾರ್ಕೆಟ್ ಪ್ರೈಸು, ಡಿಸ್ಕೌಂಟ್ ಅಂದರೆ ರಿಯಾಯಿತಿ, ಇದನ್ನು ಕೂಡ ನೋಡಿದ್ದೀವಿ ಸ್ನೇಹಿತರೆ. ಸೊ ಯಾವಾಗಲೂ ನಾವು ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಟ್ಟರೆ ಏನಾಗುತ್ತೆ ಸ್ನೇಹಿತರೆ, ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಟ್ಟರೆ ಅದು ಮಾರ್ಕೆಟ್ ಪ್ರೈಸ್ ಇಂಟು ಡಿಸ್ಕೌಂಟ್ ಮಾಡಿದರೆ ಯಾವಾಗಲೂ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಅದೇ ಸೇಮ್ ಮಾರ್ಕೆಟ್ ಪ್ರೈಸ್ ಮೇಲೆ ಯಾವುದು ಡಿಸ್ಕೌಂಟ್ ಕೊಡಲಿಲ್ಲ ಅಂದರೆ ಅದೇ ತಾನೇ ಮಾರಿದ ಬೆಲೆಗೆ ಸಮ ಇರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ಗೆ ಯಾವುದು ಡಿಸ್ಕೌಂಟ್ ಸಿಗಲಿಲ್ಲ ಅಂದರೆ ಅದು ಸೆಲ್ಲಿಂಗ್ ಪ್ರೈಸ್ಗೆ ಸಮ ಇರುತ್ತೆ ಸ್ನೇಹಿತರೆ. ಏನು ಸೆಲ್ಲಿಂಗ್ ಪ್ರೈಸ್ಗೆ ಸಮ ಇರುತ್ತೆ. ಸೊ ಮತ್ತು ನಾವು ಇದರ ರಿಲೇಟೆಡು ಕೆಲವು ಪ್ರಾಬ್ಲಮ್ಸ್ನೂ ಮಾಡಿದ್ವಿ. ಆಮೇಲೆ ನಾವು ಸೆಕೆಂಡ್ ಕ್ಲಾಸಲ್ಲಿ, ಇದು ಫಸ್ಟ್ ಕ್ಲಾಸ್ ಆಯಿತು ಸ್ನೇಹಿತರೆ. ಓಕೆ, ಆಮೇಲೆ ಮತ್ತೆ ಸೆಕೆಂಡ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸೇಮು ಪ್ರಾಫಿಟ್ದು ಏನು ಫಾರ್ಮುಲಾನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ, ಲಾಸ್ ಪರ್ಸೆಂಟೇಜ್ ಹೇಗೆ, ಮತ್ತು ಸಿ ಪಿ, ಎಸ್ ಪಿ, ಎಮ್ ಪಿ ಮತ್ತು ಡಿಸ್ಕೌಂಟ್ದು ರಿಲೇಷನ್ ಏನು, ಆಮೇಲೆ ಮೇನ್ ಇಂಪಾರ್ಟೆಂಟು ಸಿ ಪಿ ಬೈ ಎಮ್ ಪಿದು ಹೇಗೆ ರೇಷಿಯೋಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದೆ ಸ್ನೇಹಿತರೆ. 100 ಮೈನಸ್ ಡಿ ಡಿವೈಡೆಡ್ ಬೈ 100 ಪ್ಲಸ್ ಪಿ ಆರ್ ಎಲ್. ಇದರ ಅರ್ಥ ಏನಂದರೆ ಸಿ ಪಿ ಅಂದರೆ ಕೊಂಡ ಬೆಲೆ ಅಂದರೆ 100 ಮೈನಸ್ ಡಿ ಅಂದರೆ ಇಲ್ಲಿ ಡಿಸ್ಕೌಂಟು. ಡಿ ಅಂದರೆ ಏನು ಸ್ನೇಹಿತರೆ, ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಪರ್ಸೆಂಟೇಜಲ್ಲಿ. ಆಮೇಲೆ 100 ಪಿ ಅಂದರೆ ಪ್ರಾಫಿಟು. ಅಗರ್ ಪ್ರಾಫಿಟ್ ಕೊಟ್ಟರೆ ಅದು ಪ್ಲಸ್ ಪ್ರಾಫಿಟ್ ಆಗಬೇಕು, ಲಾಸ್ ಕೊಟ್ಟರೆ ಸ್ನೇಹಿತರೆ ಏನಾಗುತ್ತೆ ಮೈನಸಲ್ಲಿ. ಅಂದರೆ ಅದು ಸೈನ್ ಇಂಡಿಕೇಟ್ ಮಾಡೋದು, ಪ್ಲಸ್ ಸೈನ್ ಇಂಡಿಕೇಟ್ ಏನು ಮಾಡುತ್ತೆ ಪ್ರಾಫಿಟ್ ಅಂತ, ಮೈನಸ್ ಸೈನ್ ಇಂಡಿಕೇಟ್ ಮಾಡುತ್ತೆ ಲಾಸ್ ಅಂತ. ಸೊ ಮತ್ತು ನಾವು ಸೆಕೆಂಡ್ ಕ್ಲಾಸಲ್ಲಿ ಇದರ ರಿಲೇಟೆಡು ಕೆಲವು ಪ್ರಾಬ್ಲಮ್ಸ್ನು ಮಾಡಿದ್ವಿ. ಆಮೇಲೆ ಇನ್ನು ಈ ಪ್ರಾಬ್ಲಮ್ಸಲ್ಲಿ ನಾವು ಏನು ಮಾಡಿದ್ದೀವಿ, ಸಕ್ಸೆಸಿವ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸಕ್ಸೆಸಿವ್ ಡಿಸ್ಕೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಒಂದು ಇದರ ಮೇಲೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ. ಲೈಕ್ ಇಫ್ ಕಾಸ್ಟ್ ಆಫ್ 24 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 30 ಆರ್ಟಿಕಲ್. ಈ ಥರ ಕಾಸ್ಟ್ ಈಕ್ವಲ್ ಆಗಿ ಕೊಟ್ಟರೆ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ಸೆಕೆಂಡ್ ಕ್ಲಾಸಲ್ಲಿ ನಾವು ನೋಡಿದ್ದೀವಿ ಸ್ನೇಹಿತರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಇದು ಸ್ನೇಹಿತರೆ, ಅಂದರೆ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಕೊಟ್ಟಾಗ ನಾವು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲು ಇದು ಒಂದು ಕ್ವಶನ್ ನೋಡಿ, ಆ್ಯನ್ ಆರ್ಟಿಕಲ್ ವಾಸ್ ಸೋಲ್ಡ್ ಎಟ್ ಅ ಲಾಸ್ ಆಫ್ 10%. ಮೊದಲು ನಾವು ಇದು 100% ಸಿ ಪಿ ಅಂತ ತಗೋತೀವಿ ಸ್ನೇಹಿತರೆ, ಸಿ ಪಿ ಯಾವಾಗಲೂ. ಸೊ ನಾವು ಲೆಫ್ಟ್ ಸೈಡ್ ಲಾಸ್ ಬರ್ಕೋತೀವಿ, ರೈಟ್ ಸೈಡ್ ಪ್ರಾಫಿಟ್ ಅಂತ ಬರ್ಕೋತೀವಿ. ಸೊ ಲಾಸ್ ಎಷ್ಟು ಕೊಟ್ಟಿದ್ದಾರೆ 10%, 100ಅಲ್ಲಿ 10 ಲಾಸ್ ಆದರೆ ಏನು ಉಳಿತೆಷ್ಟು 90. ಓಕೆ, ನೆಕ್ಸ್ಟು ಗೇನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಗೇನ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 5%. ಸೊ 100ಅಲ್ಲಿ 5% ಗೇನ್ ಅಂದರೆ 105. ಆಮೇಲೆ ನಾವು ಏನು ಮಾಡ್ತೀವಿ, ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ತೊಗೋತೀವಿ ಸ್ನೇಹಿತರೆ. ಸೊ ಡಿಫ್ರೆಂಟ್ ಇನ್ ಪರ್ಸೆಂಟೇಜ್ ಬಂದುಬಿಟ್ಟು ಇಲ್ಲಿ 15% ಆಯಿತು. ಆಮೇಲೆ ಇಲ್ಲಿ ಡಿಫ್ರೆನ್ಸ್ ಇಫ್ ಇಟ್ ಹ್ಯಾಡ್ ಬಿನ್ ಸೋಲ್ಡ್ ಫಾರ್ 90 ರುಪೀಸ್ ಮೋರ್, ಡಿಫ್ರೆನ್ಸ್ ಇನ್ ಮನಿ ಎಷ್ಟು ಕೊಟ್ಟಿದ್ದಾರೆ 90 ರುಪೀಸು. ಸೊ 90 ರುಪೀಸ್. ಸೊ ಇದು 15% ವ್ಯಾಲ್ಯೂನೇ 90 ರುಪೀಸ್. ಸೊ 1% ವ್ಯಾಲ್ಯೂ ಇದಕ್ಕೆ ಬಂತು 90/15 ಸ್ನೇಹಿತರೆ. ಅದೇ ವ್ಯಾಲ್ಯೂ ಬಂತು 6 ರುಪೀಸ್. ಸೊ 1% 6 ಅಂದರೆ 100% 600 ರುಪೀಸ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನಾವು ಇದೇ ರಿಲೇಟೆಡು ಕೆಲವು ಪ್ರಾಬ್ಲಮ್ಸ್ನೂ ಮಾಡಿದ್ವಿ. ಮತ್ತು ನಿನ್ನೆ ನಾವು ಇದನ್ನು ಬಿಟ್ಟು ನಾವು ಐಟಮ್ನಲ್ಲೇ ಈ ಥರ ನಾವು ಐಟಮ್ನು ಡಿಫ್ರೆಂಟ್ ಐಟಮ್ ಕೊಟ್ಟರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ವಿ. ಫಾರ್ ಎಕ್ಸಾಂಪಲು ಸಿ ಪಿಯಲ್ಲಿ 6 ಐಟಮ್ ಕೊಟ್ಟಿದ್ದಾನೆ, 6 ಐಟಮು 5 ರೂಪಾಯಿಗೆ ಮಾರ್ತಿದ್ದಾನೆ. ಆಮೇಲೆ ಮಾರುವಾಗ 5 ಐಟಮು 6 ರೂಪಾಯಿಗೆ ಮಾರ್ತಿದ್ದಾನೆ. ಸೊ ಇಲ್ಲಿ ಡಿಫ್ರೆನ್ಸಿನ ಐಟಮ್ ಆಗ್ತಿದೆಯಲ್ಲ, ಈ ಥರ ಪ್ರಾಬ್ಲಮ್ಸ್ನ ನಾವು ಹೇಗೆ ಟ್ಯಾಕಲ್ ಮಾಡೋದು ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಹೇಗೆ ಮಾಡ್ತೀವಿ ಅಂದರೆ ಯಾವಾಗಲೂ ನಾವು ಫಸ್ಟು ಐಟಮ್ಸ್ನ ಈಕ್ವಲ್ ಮಾಡ್ಕೋತೀವಿ ಸ್ನೇಹಿತರೆ. ಈಕ್ವಲ್ ಹೇಗೆ ಮಾಡ್ತೀವಿ, ಇವೆರಡರೆಲ್ಲ ಲಸ ತಗೊಂಡು. ಇಲ್ಲಿ ನೋಡಿ, ಇಲ್ಲಿ 6 ಐಟಮ್ಸ್ ಇದ್ದಾವೆ, ಇಲ್ಲಿ 5 ಐಟಮ್ಸ್ ಇದ್ದಾವೆ. ಸೊ 6 ಮತ್ತು 5 ಸಹ 30. ಸೊ ಅದಕ್ಕೆ ಇದು 5 6 30 ಅಂದರೆ ಇದು
ಐಟಮ್ನ ಈಕ್ವಲ್ ಮಾಡ್ಕೊತೀವಿ ಲೆಸ ತಗೊಂಡು. ಆಮೇಲೆ ಸಿ ಪಿ ಮತ್ತು ಎಸ್ ಪಿನ ನೋಡ್ತೀವಿ ನೋಡಿ ಸ್ನೇಹಿತರೆ. ಇಲ್ಲಿ ಸಿ ಪಿದ ವ್ಯಾಲ್ಯೂ 25, ಎಸ್ ಪಿದ ವ್ಯಾಲ್ಯೂ 36. ಸೊ ನಮಗೆ ಎಷ್ಟು ಪ್ರಾಫಿಟ್ ಆಗ್ತಿದೆ ನೀವು ಅಂತೀರಾ, 11 ರೂಪೀಸ್ ಪ್ರಾಫಿಟ್ ಆಗ್ತಿದೆ ಸರ್ ಅಂತ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, 11 ರೂಪೀಸ್ ಪ್ರಾಫಿಟ್ ಆಗ್ತಿದೆ, ಕೊಂಡ ಬೆಲೆ ಎಷ್ಟು 25. ಸೊ 11/25 ಅಂದರೆ 44%. ಈ ಥರ ನಾವು ಕೆಲವು ಪ್ರಾಬ್ಲಮ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೇನು ಪರ್ಸೆಂಟೇಜ್ ಕ್ಲಾಸ್ದು 3, ಈ ಕ್ಲಾಸಲ್ಲಿ ನಾವು ಮೇನು ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಬಗ್ಗೆ ಕಲಿಯೋಣ ಸ್ನೇಹಿತರೆ. ಯಾರು ಡಿಸ್ಹಾನೆಸ್ಟ್ ಶಾಪ್ಕೀಪರ್, ಡಿಸ್ಹಾನೆಸ್ಟ್ ಶಾಪ್ಕೀಪರ್. ಸೊ ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಅಂದರೆ ಏನೂ ಇಲ್ಲ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲು ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಯಲ್ಲಿ ನೀವು 1 kg ರೈಸ್ ಕೊಡಿ ಅಂತ ಹೇಳ್ತೀರ. ಸೊ 1 kg ಅಂದರೆ ಇವಾಗ 1 kg ಅಂದರೆ ನಿಮಗೆ ಗೊತ್ತು 1000 ಗ್ರಾಮು. ಓಕೆ, 1 kg ಅಂದರೆ 1000 ಗ್ರಾಮ್. ನೀವು ಅಂಗಡಿಗೆ ಹೋಗಿ ಎಷ್ಟೋ ರೂಪೀಸ್ ಕೊಟ್ಟು ನೀವು 1 kg ರೈಸ್ ಕೊಡು ಅಂದಾಗ ಶಾಪ್ಕೀಪರ್ ಏನು ಮಾಡ್ತಾನೆ, ಸ್ವಲ್ಪ ಒಂದೊಂದು ಟೈಮು ಶಾಪ್ಕೀಪರ್ ನಿಮಗೆ ಮೋಸ ಮಾಡಿಬಿಡ್ತಾನೆ ಸ್ನೇಹಿತರೆ. ಸೊ ಆವಾಗ ಸಪೋಸ್ 1000 ನೀವು 1 kg ರೈಸ್ನ ತರಬೇಕಿತ್ತು, ಬಟ್ ಶಾಪ್ಕೀಪರ್ ನಿಮಗೆ ಎಷ್ಟು ಸಪೋಸು ಶಾಪ್ಕೀಪರ್ ನಿಮಗೆ 950 ಗ್ರಾಮ್ ಕೊಟ್ಟ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಎಷ್ಟು ಅವನು ಲಾಸ್ ಮಾಡ್ದ, ನೀವು ಅಂತೀರಿ ನಮಗೆ 50 ಗ್ರಾಮ್ ಲಾಸ್ ಮಾಡ್ದ ಅಂತ. ಸೊ ಇದೇ ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಅಂದರೆ ಆ ಶಾಪ್ಕೀಪರು ನಿಮಗೆ ಮೋಸ ಮಾಡ್ತಿದ್ದಾನೆ. ಇದು ನಾವು ಪ್ರಾಬ್ಲಮ್ಸಲ್ಲಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದರಲ್ಲಿ ಪ್ರಾಫಿಟ್ ಆದಾಗ ಪ್ರಾಫಿಟ್ ಎಷ್ಟಾಗುತ್ತೆ, ಲಾಸ್ ಎಷ್ಟಾಗುತ್ತೆ, ಪರ್ಸೆಂಟೇಜಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ನಾವು ಪ್ರಾಬ್ಲಮ್ಸ್ ಮುಖಾಂತರ ನೋಡೋಣ ಸ್ನೇಹಿತರೆ. ಹೋಪ್ ನಿಮಗೆ ಓವರಾಲ್ ಕಂಟೆಸ್ಟು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಓದಿದ್ವಿ ಮತ್ತು ಈ ಕ್ಲಾಸಲ್ಲಿ ಏನು ಓದ್ತೀವಿ ಅಂತ ಓವರಾಲ್ ಕಾನ್ಸೆಪ್ಟು ನಿಮಗೆ ಗೊತ್ತಾಗಿರ್ಬೇಕು ಸ್ನೇಹಿತರೆ. ಸೊ ನಾವು ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಇವತ್ತಿನ ಕ್ಲಾಸ್ದು ಏನು ಹೇಳ್ತಿದೆ ನೋಡಿ. ಅ ಡೀಲರ್ ಸೆಲ್ಸ್ ಗುಡ್ಸ್ at 10% ಪ್ರಾಫಿಟ್, ಓಕೆ, ಆನ್ ಕಾಸ್ಟ್ ಪ್ರೈಸ್ ಬಟ್ ಯೂಸಸ್ ಅ ಫಾಲ್ಸ್ ವೇಟ್ ವಿಚ್ ವೇವ್ಸ್ 800 ಗ್ರಾಮ್ ಇನ್ಸ್ಟೆಡ್ ಆಫ್ ಫಾರ್ 1 kg. ವಾಟ್ ಈಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳ್ತಿದ್ದಾರೆ ನೋಡಿ. ಒಬ್ಬ ವ್ಯಾಪಾರಿ ಸರಕುಗಳನ್ನು ಕೊಂಡ ಬೆಲೆಯ ಮೇಲೆ 10% ಲಾಭಕ್ಕೆ ಮಾರಾಟ ಮಾಡುತ್ತಾನೆ. ಇದು ಫಸ್ಟು. ಸೊ ಫಾರ್ ಎಕ್ಸಾಂಪಲು ಅವ್ನು ಸಿ ಪಿ ಸ್ನೇಹಿತರೆ 100 ಇದೆ ಅಂತ ಅಂದ್ಕೊಳ್ಳಿ. ಎಷ್ಟಿದೆ ಸಿ ಪಿ 100 ಇದೆ ಅಂತ ಅಂದ್ಕೊಳ್ಳಿ. ಈ 100ರಲ್ಲಿ ಅವನೇನು ಮಾಡ್ತಾನೆ, 10% ಲಾಭಕ್ಕೆ ಮಾರ್ತಾನೆ. 10% ಲಾಭಕ್ಕೆ ಮಾರಿದರೆ ಏನಾಗುತ್ತೆ, ಸೊ 10% ಲಾಭಕ್ಕೆ ಮಾರ್ದಿದ್ದಾನಂದರೆ ಎಷ್ಟಕ್ಕೆ ಮಾರ್ತಾನೆ ಸ್ನೇಹಿತರೆ ಅವನು, ನೀವು ಹೇಳ್ತೀರಾ 110 ರೂಪೀಸ್ಗೆ ಮಾರ್ತಾನೆ ಅಂತ. ಕರೆಕ್ಟ್ ಅಲ್ವಾ? 10 ರೂಪೀಸ್ ಲಾಭಕ್ಕೆ ಮಾರಿದರೆ 110 ರೂಪೀಸ್ಗೆ ಮಾರ್ತಾನೆ. ನೆಕ್ಸ್ಟ್ ಏನಂದಿದ್ದಾರೆ, ಆದರೆ 1 kgಗೆ 800 ಗ್ರಾಮ್ ತೂಕದ ಸುಳ್ಳು ತೂಕವನ್ನು ಬಳಸುತ್ತಾನೆ. ಸೊ ಅವನು ಎಷ್ಟು ಬಳಸುತ್ತಾನೆ ಸ್ನೇಹಿತರೆ, 800 ಗ್ರಾಮ್ ಅಷ್ಟೇ ಬಳಸ್ತಾನೆ. ಬಟ್ ಎಷ್ಟು ಬಳಸಬೇಕಿತ್ತು ಅವನು, ನೀವು ಹೇಳ್ತೀರಾ 1000 ಗ್ರಾಮು. 1 kg ಅಂದರೆ 1000 ಗ್ರಾಮ್ ಬಳಸಬೇಕಿತ್ತು ಸರ್ ಅಂತ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಅವನ ಒಟ್ಟು ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಮೊದಲನೇದು ಸಿ ಪಿ, ಕರೆಕ್ಟ್ ಅಲ್ವಾ? ಎರಡನೇದು ಎಸ್ ಪಿ, ಸೆಲ್ಲಿಂಗ್ ಪ್ರೈಸು. ಸಿ ಪಿ ಅಂದರೆ ಕೊಂಡ ಬೆಲೆ, ಎಸ್ ಪಿ ಅಂದರೆ ಮಾರಿದ ಬೆಲೆ. ನೋಡಿ ಸ್ನೇಹಿತರೆ, ಇವಾಗ ನಾನು ರೇಷಿಯೋ ತಗೋತೀನಿ. ರೇಷಿಯೋ ತೊಗೊಂಡ್ಮೇಲೆ ಏನಾಗುತ್ತೆ ನೋಡಿ, ಇದು 100ಇಂದ 8 ಟೈಮ್ಸ್ ಹೋಯಿತು, 100ಇಂದ 5 ಟೈಮ್ಸ್ ಹೋಯಿತು. ಓಕೆ, ಕರೆಕ್ಟು. 0ಇಂದ 0 ಹೋಯಿತು. ಓಕೆ, ಸೊ ಅವಾಗೇನಂತೀರ ನೀವು 100 ಈ ಕಡೆ ಇದನ್ನು ಸಾಲ್ವ್ ಮಾಡಿದಾಗ ಸಿ ಪಿಯಲ್ಲಿ 10 × 80. ಓಕೆ, ಈ ಕಡೆ ಎಸ್ ಪಿ ಎಷ್ಟು ಬಂತು ಸ್ನೇಹಿತರೆ, 11 ಸಾರಿ, ಇದು ನಾನು ಇಲ್ಲಿ ರಾಂಗ್ ಏನು ಮಾಡಿದೆ ಅಂದರೆ ಸ್ನೇಹಿತರೆ ನೋಡಿ, 110 ಆಗುತ್ತೆ. ನಾನು 205 1000 ಅಂತ ಅಂದ್ಕೊಂಡೆ. ಸೊ ಇದು 110. ಓಕೆ, 110 1000. ಸೊ 11 ಎಷ್ಟು ಬಂತು ಸ್ನೇಹಿತರೆ, 11 110. ಸೊ ಇವಾಗ ನಿಮ್ಮ ಹತ್ರ ನೋಡಿ ಕ್ಲಿಯರಾಗಿ ಪಿಕ್ಚರ್ ಇದೆ. ಸೊ ಮತ್ತೆ ಏನನ್ನು ರೇಷಿಯೋ ಅಲ್ಲಿ ಸಿಂಪ್ಲಿಫೈ ಮಾಡಬೇಕಂದ್ರೆ ಏನು ಬರುತ್ತೆ, 0ಇಂದ 0 ಹೋಯಿತು. ಸೊ ಏನು 8:11, 8:11 ಸ್ನೇಹಿತರೆ. ಇವಾಗ ನಿಮ್ಮ ಹತ್ರ ನೀವು ಡೈರೆಕ್ಟಾಗಿ ಸಿ ಪಿ ಎಷ್ಟಿದೆ ನಿಮ್ಮ ಹತ್ರ, 8. ಸಿ ಪಿ ಎಷ್ಟಿದೆ, 8. ಎಸ್ ಪಿ ಎಷ್ಟಿದೆ, 11. ಸೊ ನೀವಾಗಿ ಹೇಳ್ತೀರಾ, ನೀವು ಅದನ್ನು ವಸ್ತುವನ್ನು ಎಷ್ಟಿಗೆ ಖರೀದಿ ಮಾಡ್ತೀರಾ, 8 ರೂಪೀಸ್ಗೆ ಅಂದರೆ 8 ರೂಪೀಸ್ಗೆ ಮಾರ್ತೀರಾ, ಎಷ್ಟಕ್ಕೆ 11 ರೂಪೀಸ್ಗೆ. ಸೊ ನಿಮಗೆ ಏನಾಗ್ತಿದೆ, ಪ್ರಾಫಿಟಾ ಲಾಸು, ನೀವು ಹೇಳ್ತೀರಾ ಪ್ರಾಫಿಟ್ ಆಗ್ತಿದೆ. ಎಷ್ಟು ಪ್ರಾಫಿಟು, 3 ರೂಪೀಸ್ ಪ್ರಾಫಿಟ್ ಆಗ್ತಿದೆ ಅಂತ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡು ಹಿಡಿಬೇಕಾದ್ರೆ ಹೇಗೆ ಸ್ನೇಹಿತರೆ, ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಪ್ರಾಫಿಟ್ ಎಷ್ಟಾಗ್ತಿದೆ ಸ್ನೇಹಿತರೆ, ಪ್ರಾಫಿಟ್ 3.
ಎಷ್ಟು ಅಮೌಂಟಲ್ಲಿ ಸಿ ಪಿ, ಯಾವಾಗಲೂ ನಾವು ಪ್ರಾಫಿಟ್ ಪರ್ಸೆಂಟೇಜ್ ಲಾಸ್ ಪರ್ಸೆಂಟೇಜ್ ಸಿ ಪಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 8 × 100. ಸೊ 1/8 ಅಂದರೆ ಎಷ್ಟು ಸ್ನೇಹಿತರೆ? 1/8 ಅಂದರೆ 12.5%. ಸೊ 3/8 ಅಂದರೆ 37.5%. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನಾನು ಏನು ಮಾಡಿದೆ ನೋಡಿ, ಇಲ್ಲಿ ಫಸ್ಟು ಸಿ ಪಿನ 100 ಅಂತ ತೊಗೊಂಡೆ, 10% ಲಾಭದಲ್ಲಿ ಮಾರ್ತಿದ್ದಾನಂತೆ. ಸೊ ಎಸ್ ಪಿ ಏನಾಯಿತು 110. ಆಮೇಲೆ ಅವನೇನು ಮಾಡ್ದ, 1 kg ಬಳಸೋ ಬದಲು ಅವನು ಎಷ್ಟು ಕೊಟ್ಟ ನಮಗೆ? 800 ಗ್ರಾಮ್ ಅಷ್ಟೇ ಕೊಟ್ಟ ಸ್ನೇಹಿತರೆ. ಓಕೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಂಪ್ಲಿಫೈ ಸರಳೀಕರಣ ಮಾಡಿದಾಗ 8 ಸಿ ಪಿ ಬಂತು, 11 ಎಸ್ ಪಿ ಬಂತು. ಸೊ ಪ್ರಾಫಿಟು 3 ರೂಪೀಸ್ ಆಯಿತು. ಪ್ರಾಫಿಟ್ ಪರ್ಸೆಂಟೇಜ್ 3/8 ಅಂದರೆ 37.5%. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A shopkeeper cheats by 10% while buying goods and also cheats by 10% while selling them using false weight. Find his total profit percentage. ಓಕೆ, ಅಂದರೆ ಏನು ಮಾಡ್ತಾನೆ ನೋಡಿ ಸ್ನೇಹಿತರೆ, ಅವನು ಒಂದು ವಸ್ತುವನ್ನು ಖರೀದಿಸುವಾಗ ಅವನೇನು ಮಾಡ್ತಾನೆ, 10% ಚೀಟ್ ಮಾಡ್ತಾನೆ. ಓಕೆ, ಚೀಟ್ ಬೈ 10%. ಚೀಟ್ ಅಂದರೆ ಫಸ್ಟು 100ರಲ್ಲಿ ಅವನೇನು ಮಾಡ್ತಾನೆ, ಸುಳ್ಳು ತೂಕವನ್ನು 110 ಗಳಿಸ್ತಾನೆ. 110 ಅಂತ ಅಂದರೆ 10% ಹೆಚ್ಚಿಗೆ ಇದು ಮಾಡ್ತಾನೆ ಸ್ನೇಹಿತರೆ. ಆಮೇಲೆ ಮತ್ತೆ ಮಾರಾಟ ಮಾಡುವಾಗಲೂ 10% ಏನು ಮಾಡ್ತಾನೆ, ಕಡಿಮೆ ಮಾಡ್ತಾನೆ ಸ್ನೇಹಿತರೆ. ಸೊ ಅವನು ಒಟ್ಟು ಲಾಭದ ಶೇಕಡಾವಾರು ಎಷ್ಟು ಅಂತ ನಮಗೆ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಈ ಕ್ವಶನ್ನ ನಾವು 2 ವೇಸಲ್ಲಿ ಮಾಡ್ಬೋದು. ಒಂದು ಫಸ್ಟು 10% ಚೀಟ್ ಮಾಡ್ತಿದ್ದಾನೆ, ಇನ್ನೊಂದು 10% ಇದು ಮಾಡ್ತಿದ್ದಾನೆ. ಸೊ ನಾವು ಡೈರೆಕ್ಟಾಗಿ ನೀವು ಹೇಳ್ಬೋದು ಸಕ್ಸೆಸಿವ್ ಮಾಡ್ಬೋದು ಅಂತ. ಸೊ ಸಕ್ಸೆಸಿವ್ ಆಗಿ ಎಷ್ಟು ಬರುತ್ತೆ, 10% ಪ್ಲಸ್ 10% ಪ್ಲಸ್ 10 × 10/100 ಅಂದರೆ A + B ಪ್ಲಸ್ A × B/100. ಸೊ ಇದು ಬಂದುಬಿಟ್ಟು 20 + 1 21%. ಸೊ ನೀವು ಡೈರೆಕ್ಟಾಗಿ ಹೇಳ್ತೀರಾ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಡೈರೆಕ್ಟಾಗಿ. ಬಟ್ ನಾರ್ಮಲ್ ಕನ್ವೆನ್ಷನಲಲ್ಲಿ ಮಾಡಬೇಕಾದ್ರೆ ಏನು ಸ್ನೇಹಿತರೆ, ಫಸ್ಟ್ ನೋಡಿ ನಾವೇನು ಅನ್ಕೋತೀವಿ, ಸಿ ಪಿ ಎಸ್ ಪಿ. ಓಕೆ, ಅ ಶಾಪ್ಕೀಪರ್ ಚೀಟ್ಸ್ ಬೈ 10% ಅಂದರೆ ಅವನು 100 ರೂಪೀಸ್ಗೆ ಒಂದು ವಸ್ತುವನ್ನು ಖರೀದಿಸ್ತಾನೆ, ಅಂದರೆ ಅವನು ಚೀಟ್ ಮಾಡಿ ಏನು 110 ರೂಪೀಸ್ಗೆ ಮಾರ್ತಾನೆ ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು, ಆ್ಯಂಡ್ ಆಲ್ಸೋ ಚೀಟ್ಸ್ ಬೈ 10% ವೈಲ್ ಸೆಲ್ಲಿಂಗ್ ದೆಮ್ ಯೂಸಿಂಗ್ ಫಾಲ್ಸ್ ವೇಟ್. ಫಾರ್ ಎಕ್ಸಾಂಪಲು, ಅದು ಐಟಮ್ 1 kg ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. 1 kg ಅಂದರೆ 100 ಗ್ರಾಮ್ ಇದೆ, ಎಷ್ಟು ಅದು 1 kg ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 kg. ಸೊ 1 kg ಅಲ್ಲಿ ಅವನೇನು ಮಾಡ್ತಾನೆ, 10% ಫಾಲ್ಸ್ ವೇಟ್ ಮಾಡಿ ಮಾರ್ತಾನೆ. ಸೊ ಎಷ್ಟರಲ್ಲಿ ಮಾರಿದ್ದಾನೆ ಸ್ನೇಹಿತರೆ ಅವನು? ಇದರದ್ದು 10% ಅಂದರೆ 100. ಸೊ 1,000 + 100 ಹೆಚ್ಚಿದು ಹಾಕಿ ಮಾರ್ತಾನೆ. ಸೊ ಇದು ಏನು 1,000 + 100 ಅಂದರೆ 1,100 ಆಯಿತು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ರೇಷಿಯೋ ತೊಗೊಂಡಾಗ 20 ಇಂದ 20 ಹೋಯಿತು, 10 ಹೋಯಿತು. ಸೊ ಇದು ಬಂದುಬಿಟ್ಟು 100 100. ಈ ಕಡೆ ಬಂದುಬಿಟ್ಟು 11 121. ಸೊ ಸ್ನೇಹಿತರೆ, ಸಿ ಪಿ ಬಂದುಬಿಟ್ಟು 100 ಇದೆ, ಎಸ್ ಪಿ ಬಂದುಬಿಟ್ಟು 121 ಇದೆ. ಸೊ ಪ್ರಾಫಿಟ್ ಎಷ್ಟಾಗ್ತಿದೆ, 21 ರೂಪೀಸ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ 21/100. ಅದೇ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ, 21%. ಹೋಪ್ ನಿಮಗೆ ಇಲ್ಲಿವರೆಗೂ ಅರ್ಥ ಆಗಿರಬೇಕು ನಾವು ಡಿಸಾನೆಸ್ಟ್ ಶಾಪ್ಕೀಪರ್ನ ಹೇಗೆ ಡೀಲ್ ಮಾಡ್ತಿದ್ದೀವಿ ಪ್ರಾಬ್ಲಮ್ಸ್ನ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A grocer sells sugar at a loss of 5% on cost price. ಅಂದರೆ ಒಬ್ಬ ಕಿರಾಣಿಕಾರ ವ್ಯಾಪಾರಿ ಏನು ಮಾಡ್ತಾನೆ, 100 ರೂಪಾಯಿದ ವಸ್ತುವನ್ನು 5% ಲಾಸ್ ಆಗಿ 95 ರೂಪೀಸ್ಗೆ ಮಾರ್ತಾನೆ ಸ್ನೇಹಿತರೆ. ಸೊ ನೋಡಿ, ಗ್ರಾಸರು 100 ರೂಪಾಯಿ ಇದ್ದಿದ್ದ ವಸ್ತುನ ಎಷ್ಟು ರೂಪೀಸ್ಗೆ ಮಾರ್ತಾನೆ, 5% ಅವನಿಗೆ ಲಾಸ್ ಆಗುತ್ತೆ. 5% ಲಾಸ್ ಆಗಿ ಎಷ್ಟು ರೂಪೀಸ್ಗೆ ಮಾರ್ತಾನೆ, 95 ರೂಪೀಸ್. ಕರೆಕ್ಟ್ ಅಲ್ವಾ? ಸೊ ಇದು ಸಿ ಪಿ, ಇದು ಎಸ್ ಪಿ ಅಂತ ಬರ್ಕೊಳ್ಳಿ ನೀವು. ಓಕೆ ಸ್ನೇಹಿತರೆ, ನೆಕ್ಸ್ಟ್, ಬಟ್ ಯೂಸಸ್ ಅ ವೇಟ್ ಆಫ್ 850 ಗ್ರಾಮ್ ಇನ್ಸ್ಟೆಡ್ ಆಫ್ 1 kg. ಸೊ ಅವನೇನು ಮಾಡ್ತಾನೆ, 850 ಗ್ರಾಮೇ ಯೂಸ್ ಮಾಡ್ತಾನೆ ಸ್ನೇಹಿತರೆ. ಇನ್ಸ್ಟೆಡ್ ಆಫ್ ಎಷ್ಟು ಅಂತೆ, 1 kg. 1 kg ಅಂದರೆ 1,000 ಗ್ರಾಮ್ಸು. ಸೊ ನೋಡಿ, 1 kg ಅಂದರೆ 1,000 ಗ್ರಾಮ್ಸ್. ಸೊ ಅವನು 850 ಅಂದರೆ ವಾಟ್ ಈಸ್ ಈಸ್ ರಿಯಲ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. ಸೊ ಫಸ್ಟ್ ನಾವು ಇದು ಪ್ರಾಫಿಟ್ ಆಗ್ತಿದೆ ಏನು ಲಾಸ್ ಆಗ್ತಿದೆ ಅಂತ ಕಂಡುಹಿಡಿಯೋಣ ಸ್ನೇಹಿತರೆ.
ಓಕೆ. ಸೊ ನೋಡಿ, ಇದು ಏನು 5 20 5 19. ಓಕೆ, 0 ಇಂದ 0 ಹೋಯಿತು. ಸೊ 5 1 5 7 35 5 20. ಆಮೇಲೆ ಇದು 20ರಿಂದ ಇದು 20 ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ ಇವಾಗ ಎಷ್ಟು ಬಂತು? ಸಿ ಪಿ ಬಂದುಬಿಟ್ಟು ನಮ್ಮದು 17 ಉಳಿತು, ಎಸ್ ಪಿ ಬಂದುಬಿಟ್ಟು ನಮ್ಮದು 19 ಉಳಿತು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಓಕೆ. ಸೊ ಇವಾಗ ನೀವು ಹೇಳ್ತೀರಾ ಸಿ ಪಿ ಬಂದುಬಿಟ್ಟು 17 ಇದೆ, ಎಸ್ ಪಿ ಬಂದುಬಿಟ್ಟು 19 ಇದೆ. ಸೊ ಏನಾಗ್ತಿದೆ? ಪ್ರಾಫಿಟ್ ಆಗ್ತಿದೆ ನಾ ಲಾಸ್ ಆಗ್ತಿದೆ? ನೀವು ಹೇಳ್ತೀರಾ ಪ್ರಾಫಿಟ್ ಆಗ್ತಿದೆ. ಸೊ ಎಷ್ಟು ಪ್ರಾಫಿಟ್ ಆಗ್ತಿದೆ ಸ್ನೇಹಿತರೆ? 2 ರೂಪೀಸ್ ಪ್ರಾಫಿಟ್ ಆಗ್ತಿದೆ. ಸೊ ಇಲ್ಲಿ ಆಪ್ಷನ್ ಲಾಸ್ ಇರೋದು ಕ್ಯಾನ್ಸಲ್ ಮಾಡಿಬಿಡಿ. ಸೊ ಒಂದು ಆಪ್ಷನ್ ಬಿ ಅಂತೂ ಆನ್ಸರ್ ಆಗಲ್ಲ. ಓಕೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು? ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು ಎಷ್ಟು ಪ್ರಾಫಿಟ್ ಆಗ್ತಿದೆ? 2 ರೂಪೀಸು. ಸಿ ಪಿ ಬಂದುಬಿಟ್ಟು 17 ಇಂಟು 100. ಸೊ ಇದು ಬಂದುಬಿಟ್ಟು ನಿಮ್ಮದು 200/17. ಓಕೆ. ಓಕೆ, ಇವಾಗ ಆಪ್ಷನ್ ನೋಡಿ ಎಷ್ಟು ದೂರ ಇದೆ. 5%, 6.25 ಮತ್ತು 11.76. ಸೊ 17 1 17 3 ಉಳಿತು. ಓಕೆ, 17 2 34 ಬರಲ್ಲ, 17 1 17. ಸೊ 11 ಆನ್ಸರ್ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಒಂದೇ ಆಪ್ಷನ್ 5% ಆಗಲ್ಲ, 6.25 ಆಗಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಎಷ್ಟು ಬರುತ್ತೆ ಸ್ನೇಹಿತರೆ? 11.76% ಏನಾಗ್ತಿದೆ? ಪ್ರಾಫಿಟ್ ಆಗ್ತಿದೆ. ನಾವು ಕೆಲವೊಂದು ಸಲ ಆಪ್ಷನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರಬೇಕಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದು ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಮೇಲೆ ಲಾಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಏನು ಹೇಳ್ತೇವೆ ನೋಡಿ. ಅ ಡಿಸ್ಹಾನೆಸ್ಟ್ ಡೀಲರ್ ಕ್ಲೇಮ್ಸ್ ಟು ಸೆಲ್ ಎಟ್ ಕಾಸ್ಟ್ ಪ್ರೈಸ್. ಹೌ ಮೆನಿ ಗ್ರಾಮ್ ಶುಡ್ ಹಿ ಗಿವ್ ಫಾರ್ ಅ ಕಿಲೋಗ್ರಾಮ್ ಟು ಗೇನ್ 25%. ಸೊ ಮೊದಲು ಏನು ಮಾಡ್ತಾನೆ ಒಬ್ಬ ಅಂಗಡಿ ಅವನು ಏನು ಮಾಡ್ತಾನೆ ಅಂದರೆ, ನಾನು ಒಂದು ವಸ್ತುವಿನ ಕೊಂಡು ಬೆಲೆ ಇದೆ ಅಂತ ಅಂದ್ಕೊಳ್ಳಿ. ನೋಡಿ, ಫಸ್ಟ್ ಅವನು ಏನು ಮಾಡ್ತಿದ್ದಾನೆ ಸ್ನೇಹಿತರೆ, ಸಿ ಪಿ ಎಸ್ ಪಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟಲ್ಲಿ ಒಂದು ಐಟಮ್ನ ಅವನು ಏನು ಮಾಡ್ತಿದ್ದಾನೆ, ಡಿಸ್ಹಾನೆಸ್ಟ್ ಶಾಪ್ಕೀಪರು ಸೇಮ್ ಕಾಸ್ಟ್ ಪ್ರೈಸ್ ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ನೂ ಅಷ್ಟಕ್ಕೆ ಮಾಡ್ತಿದ್ದಾನೆ. ಫಾರ್ ಎಕ್ಸಾಂಪಲು ಕಾಸ್ಟ್ ಪ್ರೈಸ್ 1 ಇದೆ ಅಂದರೆ ಸೆಲ್ಲಿಂಗ್ ಪ್ರೈಸ್ 1ಕ್ಕೆ ಮಾಡ್ತಿದ್ದಾನೆ ಅವನು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಹೌ ಮೆನಿ ಗ್ರಾಮ್ ಶುಡ್ ಹಿ ಗಿವ್ ಫಾರ್ ಅ ಕಿಲೋಗ್ರಾಮ್ ಟು ಗೇನ್ 25% ಪ್ರಾಫಿಟ್ ಅಂತೆ. ಸೊ ಲಾಭ 25% ಪ್ರಾಫಿಟ್ ಪಡೆಯೋ ಸಲುವಾಗಿ ಅವ್ನು 1 kgನ ಎಷ್ಟರಲ್ಲಿ ಮಾರಬೇಕು ಅಂದರೆ ಎಷ್ಟು ಗ್ರಾಮು ಮಾರಬೇಕು, ಎಷ್ಟು ಗ್ರಾಮಲ್ಲಿ ಇದು ಮಾಡಬೇಕು, ಗ್ರಾಮ್ ನೀಡಬೇಕು ಅಂತ ಕೇಳಿದ್ದಾರೆ. ಸೊ 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವೇನು ಹೇಳ್ತೀರಾ ಸ್ನೇಹಿತರೆ? 1/4 ಪ್ಲಸ್. ಸೊ ಇದರ ಅರ್ಥ ಸಿ ಪಿ 4 ಆದರೆ ಎಸ್ ಪಿ ಎಷ್ಟಾಗುತ್ತೆ? ಅಲ್ಲಿ ಎಸ್ ಪಿ ಬಂದುಬಿಟ್ಟು 5 ಆಗುತ್ತೆ ಸ್ನೇಹಿತರೆ. 4 + 1. ಸೊ ಸೇಮ್ ನಾನು ಇದು ಇಲ್ಲಿ ಬರಿತೀನಿ. ಸಿ ಪಿ 4 ಆದರೆ ಎಸ್ ಪಿ ಎಷ್ಟಾಗುತ್ತೆ ಸ್ನೇಹಿತರೆ? 5. ಕರೆಕ್ಟ್ ಅಲ್ವಾ? ಓಕೆ. ಸೊ ಇದೊಂದು ರೇಷಿಯೋ ತೆಗೆದಾಗ ಇದು ಎಷ್ಟು ಬರುತ್ತೆ? ಸೇಮ್ 4:5. ಇವಾಗ ಕ್ವಶನಲ್ಲಿ 1 ಕಿಲೋಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಎಸ್ ಪಿ ಎಷ್ಟಿದೆ? 1 ಕಿಲೋಗ್ರಾಮ್. 1 ಕಿಲೋಗ್ರಾಮ್ ಅಂದರೆ 1000 ಗ್ರಾಮ್ ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ ಇದು ಎಷ್ಟು ಟೈಮ್ಸ್ ಆಗುತ್ತೆ? 200 ಟೈಮ್ಸು. ಸೊ ಇದನ್ನು 200 ಟೈಮ್ಸ್ ಆಗಬೇಕಲ್ಲ ಸ್ನೇಹಿತರೆ, ಇದನ್ನು ಕೂಡ 200 ಟೈಮ್ಸ್ ಆಗಬೇಕು. ಸೊ 200 × 4 800 ಗ್ರಾಮ್. ಓಕೆ. ಸೊ ಅವನು ಎಷ್ಟು ಗ್ರಾಮ್ ಕೂಡ ನೀಡಬೇಕು ಇವಾಗ? 800. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಾಬ್ಲಮ್ ನೋಡೋಣ. ನೋಡಿ ಸ್ನೇಹಿತರೆ, ಅ ಮ್ಯಾನ್ ಬಾಯ್ಸ್ 2 ಸೈಕಲ್ಸ್ ಫಾರ್ 2500 ರೂಪೀಸ್ ಈಚ್. ಓಕೆ, ಒಬ್ಬ ಮನುಷ್ಯ ಏನು ಮಾಡ್ತಾನೆ, 2 ಸೈಕಲ್ನ ಖರೀದಿಸ್ತಾನೆ. ಒಂದು ಸೈಕಲು 2500 ರೂಪಾಯಿಗೆ, ಇನ್ನೊಂದು ಸೈಕಲ್ ಕೂಡ 2500 ರೂಪಾಯಿಗೆ ಅಂತೆ. ಓಕೆ, ಹೀ ಸೆಲ್ಸ್ 1 ಎಟ್ ಅ ಪ್ರಾಫಿಟ್ ಆಫ್ 15%. ಒಂದು ಸೈಕಲ್ನ ಅವನು 15% ಲಾಭದಲ್ಲಿ ಮಾರ್ತಾನೆ. ಓಕೆ, ಆ್ಯಂಡ್ ಅದರ್ ಎಟ್ ಲಾಸ್ ಆಫ್ 15%. ಇನ್ನೊಂದು ಸೈಕಲ್ನ ಅವನು 15% ನಷ್ಟದಲ್ಲಿ ಮಾರ್ತಾನೆ. ಓಕೆ ಸ್ನೇಹಿತರೆ, ಫೈಂಡ್ ಹೀಸ್ ಓವರ್ ಆಲ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳ್ತಿದ್ದಾರೆ.
ಸೊ ನಾವು ಡೈರೆಕ್ಟಾಗಿ ಸಕ್ಸೆಸಿವ್ ಮಾಡ್ಬೋದಲ್ಲ. ಸೊ ಸಕ್ಸೆಸಿವ್ ನಾವು ಹೇಗೆ ಮಾಡ್ತೀವಿ, ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100. ಸೊ ಇವಾಗ ಇಲ್ಲೇನಿದೆ ಸ್ನೇಹಿತರೆ, ಎ ಬಂದುಬಿಟ್ಟು ನಿಮ್ಮದು 15%, ಬಿ ಬಂದುಬಿಟ್ಟು -15%. ಸೊ ಇದನ್ನು ಮಾಡಬೇಕಾದ್ರೆ 15 -15 ಆಮೇಲೆ -15 ಇಂಟು 15 ಡಿವೈಡೆಡ್ ಬೈ 100%. ಸೊ ಇದು ಬಂದುಬಿಟ್ಟು ಎಷ್ಟು ಬರುತ್ತೆ ಸ್ನೇಹಿತರೆ, 15 - 15 0, 15 15 225. ಸೊ 2.25%. ಸೊ -2.25%. ಸೊ ಮೈನಸ್ ಏನು ಇಂಡಿಕೇಟ್ ಮಾಡ್ತಿದೆ, ಲಾಸ್ ಆಗ್ತಿದೆ ಅಂತ. ಸೊ ಅವನಿಗೆ ಓವರಾಲ್ ಆಗಿ ಲಾಸ್ ಆಗುತ್ತೆ ಸ್ನೇಹಿತರೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬಟ್ ಇದು ಈ ಕ್ವಶನ್ಗೆ 2.25% ಸರಿಯಾದ ಉತ್ತರವಲ್ಲ. ಕೆಲವರು ಇದು ಇಲ್ಲಿ ಹಾಕ್ತಾರೆ, ಅವರು ಕ್ವಶನ್ ಓದುವಾಗ ಸರಿಯಾಗಿ ಓದಲ್ಲ ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಹೇಗೆ ಅಂತ ಹೇಳ್ತೇನೆ ನೋಡಿ. ಇಲ್ಲಿ ಕ್ವಶನಲ್ಲಿ ಅವರು ಬೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಏನು ಕೊಟ್ಟಿದ್ದಾರೆ ನಮಗೆ, ಸಿ ಪಿ ಇದೆ, ಇದು ಎಸ್ ಪಿ ಅಲ್ಲ, ಸಿ ಪಿ ಇದೆ ಇದು. ಸೊ ಸಿ ಪಿ ಇದ್ದರೆ ಏನಾಗುತ್ತೆ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಸಿ ಪಿ ಇದ್ದರೆ ಯಾವುದು ಪ್ರಾಫಿಟು ಮತ್ತು ನೋ ಪ್ರಾಫಿಟ್ ಆರ್ ನೋ ಲಾಸ್, ಪ್ರಾಫಿಟು ಆಗಲ್ಲ ಲಾಸು ಆಗಲ್ಲ. ಎಕ್ಸಾಂಪಲ್ಲಾಗಿ ಸಪೋಸ್ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಸಿ ಪಿ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು 15%ಗೆ ಅವನು ಮಾರ್ತಿದ್ದಾನೆ, 15% ಪ್ರಾಫಿಟ್ಗೆ ಮಾರ್ತಿದ್ದಾನೆ. ಸೊ ಇದು ಏನಾಗುತ್ತೆ, ಇದು ಬಂದುಬಿಟ್ಟು ಎಸ್ ಪಿ ಬಂದುಬಿಟ್ಟು 115 ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ವಸ್ತುವಿಂದು ಸೇಮ್ ಇದೆ ಸಿ ಪಿ. ಸೊ ಸಿ ಪಿ ಬಂದುಬಿಟ್ಟು 100 ಇದೆ, ಇದನ್ನು ಅವನು ಏನು ಮಾಡ್ತಿದ್ದಾನೆ, 15% ಲಾಸಲ್ಲಿ ಮಾರ್ತಿದ್ದಾನೆ. ಸೊ ಇದು ಬಂದುಬಿಟ್ಟು ಎಸ್ ಪಿ ಬಂದುಬಿಟ್ಟು ಎಷ್ಟಾಗುತ್ತೆ, 85 ರೂಪೀಸ್. ಸೊ ಟೋಟಲ್ ಸಿ ಪಿ ಬಂದುಬಿಟ್ಟು ಇಲ್ಲಿ 100 + 100 200. ಟೋಟಲ್ ಎಸ್ ಪಿ ಬಂದುಬಿಟ್ಟು ಇಲ್ಲಿ 115 + 85 200. ಸೊ ಯಾವುದು ಪ್ರಾಫಿಟು ಯಾವುದು ಲಾಸ್ ಆಗಲ್ಲ. ಸೊ ಇದು ಯಾವಾಗ ಮಾಡಬೇಕಂದ್ರೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ಎರಡರದ್ದು 2500 ರೂಪೀಸ್ ಈಚ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ನಾವು ಈ ಥರ ಪ್ರಾಬ್ಲಮ್ಸ್ನ ಅಪ್ರೋಚ್ ಮಾಡ್ತೀವಿ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ಅವಾಗ ಆನ್ಸರ್ ಎಷ್ಟು ಬರುತ್ತೆ, 2.25% ಲಾಸ್. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, ಸಿ ಪಿ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಿ ಪಿ ಕೊಟ್ಟಾಗ ಆಪ್ಷನ್ ಸರಿಯಾದ ಉತ್ತರ ಏನಾಗುತ್ತೆ, ನೋ ಪ್ರಾಫಿಟ್ ಆರ್ ನೋ ಲಾಸ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಸ್ನೇಹಿತರೆ. ಓಕೆ, ಇದನ್ನು ಸೇಮ್ ಇದೆ ನೋಡಿ. 2 ಎಲೆಕ್ಟ್ರಾನಿಕ್ ಐಟಮ್ಸ್ ಆರ್ ಪರ್ಚೇಸ್ಡ್ ಅಂದರೆ ಏನು, ಇಲ್ಲಿ ಸಿ ಪಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಓಕೆ, ಒಂದು 12% ಪ್ರಾಫಿಟ್ಗೆ ಮಾರ್ತಿದ್ದಾನೆ, ಇನ್ನೊಂದು 12% ಲಾಸ್ಗೆ. ಸೊ ವಾಟ್ ಈಸ್ ದ ನೆಟ್ ಫೈನಾನ್ಷಿಯಲ್ ಔಟ್ಕಮ್, ನೀವು ಡೈರೆಕ್ಟಾಗಿ ಹೇಳ್ಬೋದು ಇವಾಗ, ನೋ ಪ್ರಾಫಿಟ್ ಆ್ಯಂಡ್ ನೋ ಲಾಸ್ ಸರ್ ಅಂತ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಹೋಪ್ ನಿಮಗೆ ಅರ್ಥ ಆಗಿರಬೇಕು ಇವಾಗ ಕಾನ್ಸೆಪ್ಟು. ಇನ್ನೊಂದು ಟೈಮು ಸಿ ಪಿ ಸೇಮ್ ಇದ್ದರೆ, ವೆನ್ ಸಿ ಪಿ ಈಸ್ ಸೇಮ್ ಏನಾಗುತ್ತೆ ಸ್ನೇಹಿತರೆ, ನೋ ಪ್ರಾಫಿಟ್ ನೋ ಲಾಸ್. ಬಟ್ ವೆನ್ ಎಸ್ ಪಿ ಈಸ್ ಸೇಮ್ ಅವಾಗ ಏನಾಗುತ್ತೆ ಸ್ನೇಹಿತರೆ, ಎ ಪ್ಲಸ್ ಬಿ ಮಾಡಿದಾಗ ಅದು ಇದು ಆಗುತ್ತೆ, ಸಕ್ಸೆಸಿವ್ ಕಂಡಿಡಿದಾಗ ಲಾಸ್ಟಿಗೆ x² / 100 ಇರುತ್ತೆ. ಸೊ ಯಾವಾಗಲೂ ಇದು ಏನಾಗುತ್ತೆ, ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ, -x² / 100%. ಈಗ ಲಾಸ್ಟ್ ಕೇಸಲ್ಲಿ ನೀವು ನೋಡಿದ್ರಿ ಎಷ್ಟು, ನಾನು ಲಾಸ್ಟ್ ಕೇಸಲ್ಲಿ ನೋಡಿದಾಗ 15 ಸೊ 15² ಎಷ್ಟು, 225/100. ಕರೆಕ್ಟ್ ಅಲ್ವಾ, 225/100%. ಓಕೆ, ಇಷ್ಟು ಲಾಸ್ ಆಗುತ್ತೆ. ಸೊ ಇವಾಗ ನಿಮಗೆ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಇದನ್ನು ಸೇಮ್ ಕ್ವಶನ್ ಇದೆ. ಅ ಮರ್ಚೆಂಟ್ ಬೈಸ್ 2 ಚೇರ್ಸ್ ಫಾರ್ ₹1200 ಈಚ್. ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, 2 ಚೇರ್ನ ಕೊಂಡ್ಕೊಳ್ತಾನೆ, 2 ಕುರ್ಚಿನ ಖರೀದಿಸ್ತಾನೆ. ಸೊ ಎಷ್ಟು, ಒಂದು ಕುರ್ಚಿದ ಬೆಲೆ 1200 ರೂಪೀಸು, ಎರಡನೇ ಕುರ್ಚಿದ ಬೆಲೆನೂ 1200. ಅಂದರೆ ಎರಡರಲ್ಲಿ ಸಿ ಪಿ ಏನಿದೆ ಇವಾಗ ಸೇಮ್ ಇದೆ. ಕರೆಕ್ಟ್ ಅಲ್ವಾ, ಸಿ ಪಿ ಸೇಮ್ ಇದೆ. ಅವನು ಮೊದಲು ಕುರ್ಚಿಯನ್ನು 20% ಲಾಭದಲ್ಲಿ ಮಾರ್ತಾನೆ, ಮತ್ತು ಎರಡನೇದನ್ನು 20% ನಷ್ಟದಲ್ಲಿ ಮಾರಾಟ ಮಾಡಿದರೆ ಅವನ ಒಟ್ಟು ಲಾಭ ಮತ್ತು ನಷ್ಟ ಎಷ್ಟು ನಿಮಗೆ ಗೊತ್ತು. ಸಿ ಪಿ ಸೇಮ್ ಇದ್ದರೆ ಏನಾಗುತ್ತೆ ಸ್ನೇಹಿತರೆ, ನೋ ಪ್ರಾಫಿಟ್ ನೋ ಲಾಸ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ.
ನೋಡಿ ಇವಾಗ ಟೈಪ್ ಚೇಂಜ್. ಸೊ ನೋಡಿ, ಇನ್ ವಾಟ್ ರೇಷಿಯೋ ಮಸ್ಟ್ ವಾಟರ್ ಬಿ ಮಿಕ್ಸ್ಡ್ ವಿತ್ ಮಿಲ್ಕ್ ಟು ಗೇನ್ 20% ಪ್ರಾಫಿಟ್ ಬೈ ಸೆಲ್ಲಿಂಗ್ ದ ಮಿಕ್ಸ್ಚರ್ ಆ್ಯಟ್ ಕಾಸ್ಟ್ ಪ್ರೈಸ್. ಅಂದರೆ ಸೆಲ್ ಮಾಡುವಾಗ ಅವನು ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಂತ ಈಕ್ವಲ್ ಇದೆ. ಸೊ ನಮಗೇನು ಕೇಳಿದರೆ, ಮಿಶ್ರಣವನ್ನು ಕೊಂಡ ಬೆಲೆಗೆ ಮಾರಾಟ ಮಾಡುವುದರಿಂದ 20% ಲಾಭವನ್ನು ಪಡೆಯಲು ಹಾಲಿನೊಂದಿಗೆ ನೀರಿನ ಯಾವ ಅನುಪಾತದಲ್ಲಿ ಬೆರೆಸಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ವಾಟರ್ ರೇಷಿಯೋ ಮಿಲ್ಕ್ ಅಂತ ಕೇಳಿದ್ದಾರೆ. ವಾಟರ್ ರೇಷಿಯೋ ಮಿಲ್ಕ್, ಬಟ್ ಏನಿದೆ ಸಿ ಪಿ ಮತ್ತು ಎಸ್ ಪಿ ಏನಿದೆ ಸೇಮಲ್ಲಿ ಮಾಡ್ತಾರಂತೆ. ಆವಾಗ 20% ಲಾಭ ಅಂದರೆ ಏನು? 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಇದರ ಅರ್ಥ ಮಿಲ್ಕ್ 5 ಇದ್ದರೆ ವಾಟರ್ ಎಷ್ಟಿರುತ್ತೆ? 1. ಸೊ ಇದೇ ತಾನೇ ರೇಷಿಯೋ. ಸೊ ವಾಟರ್ 1, ಮಿಲ್ಕ್ 5. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್. ಅ ಮಿಲ್ಕ್ ಮ್ಯಾನ್ ಮಿಕ್ಸಸ್ ವಾಟರ್ ವಿತ್ ಮಿಲ್ಕ್. ಏನು ಮಾಡ್ತಾನೆ? ಹಾಲಿನಲ್ಲಿ ನೀರು ಮಿಕ್ಸ್ ಮಾಡ್ತಾನೆ. ಆ್ಯಂಡ್ ಸೆಲ್ಸ್ ದ ಮಿಕ್ಸ್ಚರ್ ಆ್ಯಟ್ ಕಾಸ್ಟ್ ಪ್ರೈಸ್, ದೇರ್ ಬೈ ಗೇನಿಂಗ್ 16.66%. ಫೈಂಡ್ ದ ರೇಷಿಯೋ ಆಫ್ ವಾಟರ್ ಟು ಮಿಲ್ಕ್ ಇನ್ ದ ಮಿಕ್ಸ್ಚರ್. ಸೊ ಇವಾಗೇನು ಈ ಕ್ವಶನಲ್ಲಿನೂ ಏನಿದೆ, ಸಿ ಪಿ ಮತ್ತು ಎಸ್ ಪಿ ಏನಿದೆ ಈಕ್ವಲ್ ಇದೆ ಸ್ನೇಹಿತರೆ. ಸೊ ಏನು 16.66% ಅವನು ಪ್ರಾಫಿಟ್ ಪಡುವ ಸಲುವಾಗಿ ಎಷ್ಟರಲ್ಲಿ, ಯಾವ ರೇಷಿಯೋದಲ್ಲಿ ಮಿಲ್ಕ್ ಮತ್ತು ವಾಟರ್ ಮತ್ತು ಮಿಲ್ಕು ವಾಟರ್ ಟು ಮಿಲ್ಕ್ ಅಂತ ಕೊಟ್ಟಿದ್ದಾರೆ. ಸೊ ವಾಟರ್ ಟು ಮಿಲ್ಕು ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕಂತೆ? ವಾಟರ್ ಇಷ್ಟು ಮಿಲ್ಕು. ಸೊ ನೀವು ಡೈರೆಕ್ಟಾಗಿ ಹೇಳ್ಬೋದು 16.66% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು ನೀವು ಅಂತೀರ 1/6. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಸೊ ಪ್ರಾಬ್ಲಮ್ ಏನು ಹೇಳ್ತಾರೆ ನೋಡಿ. ಅ ಡಿಸ್ಹಾನೆಸ್ಟ್ ಡೈರಿ ಮ್ಯಾನ್ ಬೈಸ್ ಮಿಲ್ಕ್ ಆ್ಯಟ್ ₹40 per liter. ಸೊ ಒಬ್ಬನು ಡೈರಿ ಮ್ಯಾನ್ ಅಂದರೆ ಹಾಲುಗಾರ ಏನು ಮಾಡ್ತಾನೆ, ಪ್ರತಿ ಲೀಟರ್ ಹಾಲನ್ನು ₹40ಗೆ ಖರೀದಿಸ್ತಾನೆ. ಸೊ ಇದು ₹40 ಬಂದುಬಿಟ್ಟು ಒಂದು ಸಿ ಪಿ. ಓಕೆ, ಅವನು ನೀರನ್ನು ಸೇರಿಸಿ 25% ಲಾಭ ಗಳಿಸಲು ಮಿಶ್ರಣವನ್ನು ಪ್ರತಿ ಲೀಟರ್ಗೆ ₹40 ಮಾರಾಟ ಮಾಡುತ್ತಾನೆ. ನೋಡಿ ಸ್ನೇಹಿತರೆ, ಫಸ್ಟ್ ಅವನೇನು ಮಾಡ್ತಿದ್ದ, ಜಸ್ಟ್ ಮಿಲ್ಕ್ ಮಾತ್ರ ₹40ಗೆ ಮಾರ್ತಿದ್ದ ಸ್ನೇಹಿತರೆ, ₹40 per liter. ಓಕೆ, ಬಟ್ ಸೆಕೆಂಡ್ ಕೇಸಲ್ಲಿ ಅವನು ಏನು ಮಾಡ್ತಾನೆ, ಇದರಲ್ಲಿ ವಾಟರ್ ಆ್ಯಡ್ ಮಾಡ್ತಾನೆ ಸ್ನೇಹಿತರೆ. ಏನು, ಮಿಲ್ಕ್ ಪ್ಲಸ್ ವಾಟರ್ ಆ್ಯಡ್ ಮಾಡ್ತಾನೆ. ಆ್ಯಡ್ ಮಾಡಿ ಅದನ್ನು ಎಷ್ಟು ರೇಷಿಯೋದಲ್ಲಿ ಎಷ್ಟು ರೂಪೀಸ್ಗೆ ಮಾರ್ತಾನಂತೆ? ಅದು ₹40 ಮಾರ್ತಾನೆ, ₹40 per liter. ಬಟ್ ಅವನು ಹೀಗೆ ಮಾಡುವಾಗ ಅವನಿಗೆ ಎಷ್ಟು % ಲಾಭ ಆಗಬೇಕಂತೆ? 25% ಲಾಭ ಆಗಬೇಕು. ಓಕೆ, ಎಷ್ಟು % ಲಾಭ ಆಗಬೇಕಂತೆ? ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 25%. ಕರೆಕ್ಟ್ ಅಲ್ವಾ? ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಮಿಶ್ರಣದಲ್ಲಿ ನೀರಿನ ಶೇಕಡಾವಾರು ಎಷ್ಟು, ಜಸ್ಟ್ ವಾಟರ್ ಎಷ್ಟು ಪ್ರೆಸೆಂಟ್ ಇದೆ, ನೀರು ಎಷ್ಟು ಪ್ರೆಸೆಂಟ್ ಇದೆ ಈ ಲಾಸ್ಟಲ್ಲಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನೀವು ಇವಾಗ ಹೇಳ್ತೀರಾ ವಾಟರ್ ಇಷ್ಟು ಮಿಲ್ಕ್ ಎಷ್ಟಿದೆ ಅಂತ. ಫಸ್ಟ್ ವಾಟರ್ ಇಷ್ಟು ಮಿಲ್ಕ್ ನೋಡಿ. ಇವಾಗ ರೇಷಿಯೋ 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/4 ಹೇಳ್ತೀರಾ. ಸೊ 1/4 ಅಂದರೆ ಅರ್ಥ ಏನು? 4 ಮಿಲ್ಕ್ ಇದೆ, 4 ರೇಷಿಯೋ ಮಿಲ್ಕ್ ಇದೆ, 1 ರೇಷಿಯೋ ಎಷ್ಟಿದೆ? ವಾಟರ್. ಯಾಕೆ ನಾನು 1 ರೇಷಿಯೋ ವಾಟರ್ ತೊಗೊಂಡೆ? ಇವಾಗ ನೋಡಿ ₹40ಗೆ ತಗೋತಿದ್ದಾನೆ ಮತ್ತು ₹40ಗೆ ಮಾರ್ತಿದ್ದಾನೆ ಅಂದರೆ ಏನು? ಸಿ ಪಿ ಮತ್ತು ಎಸ್ ಪಿ ಏನಿದೆ? ಸೇಮ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ವಾಟರ್ 1 ಇದೆ, ಮಿಲ್ಕ್ ಎಷ್ಟಿದೆ? 4. ಬಟ್ ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಜಸ್ಟ್ ವಾಟರ್ ರೇಷಿಯೋ ವಾಟರ್ದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ವಾಟರ್ ಪರ್ಸೆಂಟೇಜ್ ಎಷ್ಟಿದೆ? ವಾಟರ್ ಬಂದುಬಿಟ್ಟು 1 ಅಷ್ಟೇ ಇದೆ. ಟೋಟಲ್ ಎಷ್ಟು? 1 + 4. ಟೋಟಲ್ ಬಂದುಬಿಟ್ಟು ಮಿಲ್ಕ್ ಪ್ಲಸ್ ವಾಟರ್ ಇದೆ ಇದರಲ್ಲಿ. ಸೊ ಟೋಟಲ್ ಬಂದುಬಿಟ್ಟು 5.
ಇಂಟು 100. ಸೊ 1/5 ಅಂದರೆ ಎಷ್ಟು ಪರ್ಸೆಂಟೇಜ್ ಸ್ನೇಹಿತರೆ? 20%. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಸ್ನೇಹಿತರೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರ್ನ ಮುಗಿಸ್ಬಿಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ವಿ? ಫಸ್ಟ್ ಕಾನ್ಸೆಪ್ಟು ಡಿಸ್ಹಾನೆಸ್ಟ್ ಶಾಪ್ಕೀಪರ್. ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಅಂದರೆ ಹೇಗೆ ಅಂಗಡಿಯವನು ನಿಮಗೆ ಮೋಸ ಮಾಡುತ್ತಾನೆ, ಆ ಮೋಸದ ಪರ್ಸೆಂಟೇಜ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಫಸ್ಟ್ ಅದರ ಮೇಲೆ ನಾವು ನೋಡಿದ್ವಿ. ಅದು ಆದಮೇಲೆ ನಾವು ಏನು ಮಾಡಿದ್ವಿ? ಸಿ ಪಿ ಸೇಮ್ ಇದ್ದಾಗ ಅಂದರೆ ಕೊಂಡ ಬೆಲೆ ಸೇಮ್ ಇದ್ದಾಗ ಸಕ್ಸೆಸಿವ್ ಪರ್ಸೆಂಟೇಜ್ ಕೊಟ್ಟಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕೊಂಡ ಬೆಲೆ ಸೇಮ್ ಇದ್ದಾಗ ಏನಾಗುತ್ತೆ ಸ್ನೇಹಿತರೆ? ಪ್ರಾಫಿಟೂ ಆಗಲ್ಲ, ಲಾಸೂ ಆಗಲ್ಲ. ಬಟ್ ಎಸ್ ಪಿ ಸೇಮ್ ಇದ್ದಾಗ ಸಕ್ಸೆಸಿವ್ ಪರ್ಸೆಂಟೇಜ್ ಕೊಟ್ಟಿದ್ರೆ ನಾವು ಅವಾಗ ಏನು ಮಾಡ್ತೀವಿ? x²/100 ಯಾವಾಗಲೂ ಲಾಸ್ ಆಗುತ್ತೆ. ಸೊ ಲಾಸ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? x²/100. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅದನ್ನು ಮಾಡಿದ್ವಿ. ಎಲ್ಲಿ? ಇದು ಸಿ ಪಿ ಸೇಮ್ ಕೊಟ್ಟಾಗ ಪ್ರಾಫಿಟೂ ಆಗಲ್ಲ, ಬಟ್ ಎಸ್ ಪಿ ಸೇಮ್ ಇದ್ದಾಗ ಸ್ನೇಹಿತರೆ ಲಾಸ್ ಯಾವಾಗಲೂ x²/100 ಆಗುತ್ತೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದು ಆದಮೇಲೆ ನಾವು ಏನು ಮಾಡಿದ್ವಿ? ಇದು ಆದಮೇಲೆ ನಾವು ಮಿಲ್ಕ್ ಮತ್ತು ವಾಟರ್ದು ಬೇಸಿಕ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅದನ್ನು ನಾವು ನೋಡಿದ್ವಿ. ಸೊ ನಾವು ಇದು ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಚಾಪ್ಟರಲ್ಲಿ ಇದನ್ನು ಪೂರ್ತಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೇಮ್ ಮಿಲ್ಕ್ ಮತ್ತು ರೇಷಿಯೋದು ಸ್ವಲ್ಪ ಅಡ್ವಾನ್ಸ್ ಪ್ರಾಬ್ಲಮ್ನ ಮಾಡೋಣ. ಕೆಲವೊಂದು ಅಡ್ವಾನ್ಸ್ ಪ್ರಾಬ್ಲಮ್ಮು ಮತ್ತು ಆರ್ಟಿಕಲ್ದು ಪ್ರಾಬ್ಲಮ್ಸು ಇದೆ. ಆರ್ಟಿಕಲ್ಸ್ ಪ್ರಾಬ್ಲಮ್ನ ಹೇಗೆ ಟ್ಯಾಕಲ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಚಾಪ್ಟರ್ನ ಮುಗಿಸೋಣ ಸ್ನೇಹಿತರೆ. ಓಕೆ, ಹೋಪ್ ನಿಮಗೆ ಇವತ್ತಿನ ಕ್ಲಾಸು ಇಷ್ಟ ಆಗಿರಬೇಕು ಅಂತ ಭಾವಿಸ್ತೇನೆ. ಸೊ ನಿಮಗೆ ಈ ವಿಡಿಯೋ ಇವತ್ತು ನೀವು ಏನೇನು ಕಲ್ತಿದ್ರಿ, ನಾನು ಹೇಳಿದ್ದು ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.